ಏನ್ ಮಾಡ್ತೀಯ? ಏನ್ ಮಾಡ್ತೀಯ? ಏನ್ ಮಾಡ್ತೀಯ? ಏನ್ ಮಾಡಕ್ ಸಾಧ್ಯ ನಿನ್ ಕೈಯಲ್ಲಿ? ನಾನು ಪ್ರಾರ್ಥನಾ, ನನ್ನ ಕರ್ಕೊಂಡ್ ಬಂದಿದ್ದು ದುರ್ಗಾ ಅಂತ ಹೇಳಕ್ಕಷ್ಟೇ ಸಾಧ್ಯ. ಹೆಚ್ಚಂದ್ರೆ ಏನಾಗ್ಬೋದು? ಮನೆಯವರೆಲ್ಲ ನನ್ನ ಜೊತೆ ಮಾತು ಬಿಟ್ಟು ನನ್ನ ಕುಟುಂಬದಿಂದ ದೂರ ಇಡ್ಬೋದು. ಪರವಾಗಿಲ್ಲ, ಈ ಮನೆಗೋಸ್ಕರ ಪ್ರಾಣನೇ ಕೊಡಕ್ ತಯಾರಿರೋ ನನಗೆ ಮನೆಗೋಸ್ಕರ ಒಂಟಿಯಾಗಿರಕ್ಕಾಗಲ್ವಾ? ಆದ್ರೆ ನಿಜ ಗೊತ್ತಾದ್ಮೇಲೆ ಏಜೆ ನಿನ್ನನ್ ಏನ್ ಮಾಡ್ತಾರೆ? ಮತ್ತೆ ವಾಪಸ್ ಬೀದಿಗೆ ಬೀಳ್ತೀಯ. ಇಡೀ ಆಸ್ತಿನೇ ಹೊಡಿಬೇಕು ಅಂತ ಪ್ಲಾನ್ ಹಾಕಿದ್ದೆ, ಆದ್ರೆ ತಿರ್ಪೆ ಎತ್ತೋ ಹಾಗೆ ಮಾಡ್ಬಿಡ್ತಾರೆ. ನೆನ್ಪಿರ್ಲಿ. ಹೇ ಪ್ರಾರ್ಥನಾ, ಅಷ್ಟು ದೂರಕ್ಕೆ ಹೋಗ್ಬೇಡ. ನೀನು ಅಂತರಾತೆ ಅಲ್ಲ, ನೀನೊಬ್ಳು ಫ್ರಾಡು. ನೋಡಕ್ ಮಾತ್ರ ಅಂತರಾತೆ ತರ ಇದೆಯಾ ಅನ್ನೋ ಸತ್ಯ ಲೀಲಾ ಅತ್ತೆಗೆ ಗೊತ್ತಾದ್ರೆ ನಿನ್ನ ಗತಿ ಏನಾಗ್ಬೋದು ಅಂತ ಯೋಚನೆ ಮಾಡು. ದುರ್ಗಾ, ಏನೇನೋ ಮಾತಾಡ್ಬೇಡ. ಭಯ ಆಗ್ತಿದ್ಯಾ ಪ್ರಾರ್ಥನಾ? ಆಗ್ಬೇಕು. ನಿನ್ನ ಕಣ್ಣಲ್ಲಿ ಭಯ ನೋಡೋದಕ್ಕೆ ನನಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ಈ ಭಯ ನಿನ್ನ ಕಣ್ಣಲ್ಲಿ ಬಂದಿರೋದು ಲೀಲಾ ಅನ್ನೋ ಹೆಸರು ಕೇಳಿದ್ರೆ. ಹೌದು ಅಲ್ವೋ? ಈಗ ಒಂದು ಸಣ್ಣ ಟ್ರೈಲರ್ ತೋರಿಸ್ತೀನಿ, ನೋಡಿ ಕಣ್ ತುಂಬ್ಕೊ. ನೀನು ಏಜೇನ ಮದ್ವೆ ಆಗಿ ಅಫಿಷಿಯಲ್ ಆಗಿ ಅವ್ರ ಲೈಫಿಗೆ ಎಂಟ್ರಿ ಕೊಟ್ಟು ಇಡೀ ಮನೇನ ದೋಚ್ಕೊಂಡು ಹೋಗ್ಬೇಕು ಅಂತ ಪ್ಲಾನ್ ಮಾಡಿದೆ. ಆದ್ರೆ ಮನೇಲೇ ಇಲ್ದೇ ಇರೋ ಲೀಲಾ, ಮನೆ ಬಿಟ್ಟು ಹೋಗಿರೋ ಲೀಲಾ, ನೀನು ಏಜೆ ಕೈಯಲ್ಲಿ ತಾಳಿ ಕಟ್ಟಿಸ್ಕೋತೀಯ ಅನ್ನೋ ವಿಷಯನೇ ಗೊತ್ತಿಲ್ಲದೆ ಇರೋ ಲೀಲಾ ಯಾರು ಕರೀದೆ ಕರೆಕ್ಟ್ ಆಗಿ ತಾಳಿ ಕಟ್ಟೋ ಟೈಮಿಗೆ ಬಂದ್ರು, ಮದ್ವೆ ನಿಂತೋಯ್ತು. ಜಸ್ಟ್ ಹೀಗೆ. ಪ್ರತಿ ಸಲ ಹಬ್ಬ ಬರುತ್ತೆ, ಆದ್ರೆ ಈ ಹಬ್ಬ ಏನು ನೀನ ಐರನ್ ಮಾಡ್ತಿದ್ಯಾ? ಪ್ರತಿ ವರ್ಷ ಹಬ್ಬ ಬರುತ್ತೆ ಅಂತ ನನಗೂ ಗೊತ್ತಿದೆ, ಆದ್ರೆ ಈ ಸಲ ಹಬ್ಬದಲ್ಲಿ ನಮ್ಮನೆ ಮಹಾಲಕ್ಷ್ಮಿ ಅಂತರಾತೆ ಇರ್ತಾರೆ ಅಂತ ನಿನಗ್ ಗೊತ್ತಿರ್ಲಿ. ಅದಕ್ಕೆ ಅವ್ರಿಗೋಸ್ಕರ ಈ ಸೀರೆನ ಅವ್ರ ಸೊಸೆಯಾಗಿ ನಾನೇ ನನ್ನ ಕೈಯಾರ ರೆಡಿ ಮಾಡ್ತಿದ್ದೀನಿ, ಗೊತ್ತಾ? ಆಯ್ತಮ್ಮ, ಮಾಡ್ಕೊ, ಒಳ್ಳೇದಾಗ್ಲಿ. ಹಲೋ, ನಿಂತ್ಕೊಳಮ್ಮ, ಇನ್ನೂ ವಿಷಯ ಇದೆ. ಈ ಸಲ ಪೂಜೆಗೆ ನಾನು ಈಜೆ ಬೇಕಾ ಕುತ್ಕೋತೀನಿ ಅಂತ ಬಂದ್ರೆ ಸರಿ ಇರೋದಿಲ್ಲ, ಗೊತ್ತಾಯ್ತಾ? ಸರು, ಡೀನ್ ನಂಬರ್ಸೆ ದಿನ ಏನಾಯ್ತು ಅಂತ ನಿಂಗೆ ನೆನ್ಪಿದ್ಯಾ? ಅವತ್ತು ಚಾಲೆಂಜ್ ಹಾಕಿದ್ದು ನೀವು, ಸೋತಿದ್ದು ನೀವು, ಆದ್ರೆ ಅಚ್ಚುಕಟ್ಟಾಗಿ ಗಂಡನ ಪಾದ ಪೂಜೆ ಮಾಡಿದ್ದು ನಾನು. ಮತ್ತೆ ಅದೇ ರಿಪೀಟ್ ಆಗ್ಬೇಕಾ? ಈ ಸಲ ತಾವೇನೇ ಮಾಡಿದ್ರು ಪೂಜೆ ಕೂರಕ್ಕಾಗಲ್ಲ, ಸುಮ್ನೆ ಇಡವಲ್ಲ ಬೇಡ. ನಾನು ಅಂತರ ಅಕ್ಕನ ಜಾಗ ಕಿತ್ಕೋತಿದ್ದೀನಿ ಅಂತ ನಿನ್ಗೆ ಅನಿಸ್ತಾ ಇದೆ? ನೋಡ್ ಸರು, ಲಕ್ಷ್ಮಿ ಪೂಜೆ ಮಾಡೋದು ಗಂಡ ಹೆಂಡತಿ, ಮೇಲೆ ಆ ದೇವಿ ಇದ್ದಾಳೆ, ಅವಳೇ ನಿರ್ಧಾರ ಮಾಡ್ತಾಳೆ. ಇದರಲ್ಲಿ ನಾನು ನೀನು ಮ್ಯಾಟ್ರೆ ಅಲ್ಲ. ಅಯ್ಯೋ ಹುಚ್ಚು ಹುಡ್ಗಿ, ಗೊತ್ತಿಲ್ಲ ಅಂತಾಳೆ, ಸಾರಿ ಅಂತಾಳೆ. ನೋಡು, ನೀನು ಏನೇ ಮಾಡಿದ್ರು ಅದು ಈ ಮನೆ ಒಳ್ಳೇದಕ್ಕೋಸ್ಕರ. ಆತರ ಪಟ್ಟು ಸಣ್ಣ ಪುಟ್ಟ ತಪ್ಪು ಮಾಡಿರಬಹುದು, ಆದ್ರೆ ನಿನ್ನ ಮನಸ್ಸಲ್ಲಿ ಈ ಮನೆ ಬಗ್ಗೆ, ನನ್ನ ಮಗನ ಬಗ್ಗೆ ಎಷ್ಟು ಗೌರವ ಅಭಿಮಾನ ಇದೆ ಅನ್ನೋದು ನನಗೆ ಗೊತ್ತು. ಅದಕ್ಕೆ ನೀನು ಏನೇ ತಪ್ಪು ಮಾಡಿದ್ರು ಹೇಳ್ಕೊ. ಹೇಳಕ್ಕಾಗಲ್ವಾ? ಪರವಾಗಿಲ್ಲ, ಆದರೆ ನಿನ್ನ ಮನಸ್ಸು ಏನು ಅಂತ ನನಗೆ ಗೊತ್ತಿರೋದ್ರಿಂದ ನಿನ್ನ ಸಾರಿಗೆ ನನಗೆ ಕ್ಷಮೆ ಇದೆ.
ತಲೆ ಕೆಡಿಸ್ಕೋಬೇಡ, ನೆಮ್ಮದಿಯಾಗಿರು. ಹೋಗು, ಖುಷಿಯಾಗಿರು. ಥ್ಯಾಂಕ್ಸ್ ಅಜ್ಜಿ. ಅಜ್ಜಿ, ಇನ್ನೊಂದು ಮಾತು. ವರಮಹಾಲಕ್ಷ್ಮಿ ಹಬ್ಬದ ಪೂಜೆಗೆ ಏಜೆ ಜೊತೆಗೆ ಲೀಲಾ ಅತ್ತೆ ಕೂತ್ಕೋಬೋದಾ? ಏನಂದ? ಇನ್ನೊಂದ್ಸತಿ ಹೇಳ. ಲೀಲಾ ಅತ್ತೆ ವರಮಹಾಲಕ್ಷ್ಮಿ ಹಬ್ಬದ ಪೂಜೆಗೆ ಏಜೆ ಜೊತೆಗೆ ಲೀಲಾ ಅತ್ತೆ ಕೂತ್ಕೋಬೋದಾ ಅಂತ ಕೇಳಿದೆ. ನನ್ನ ಮೇಲೆ ನಿಮಗೆ ಯಾವುದೇ ಅನುಮಾನ ಇಲ್ಲ ಅನ್ನೋದಾದ್ರೆ ಇದೊಂದು ಮಾತು ನಡೆಸ್ಕೊಡಿ. ಪ್ಲೀಸ್ ಅಜ್ಜಿ, ಬರ್ತೀನಿ. ಏನಿದೆ ಆಶ್ಚರ್ಯ? ದುರ್ಗಾ ಈ ಮಾತಾಡಿರೋದಾ? ಇಲ್ಲ, ದುರ್ಗಾ ತುಂಬಾ ಬದಲಾಗಿದ್ದಾಳೆ. ಎಲ್ಲ ಭಗವಂತನ ಕೃಪೆ. ಎಕ್ಸ್ಕ್ಯೂಸ್ ಮೀ. ನಂಗೊಂದು ಕಾಲ್ ಇದೆ, ನಾನು ಬರ್ತೀನಿ, ಒಂದು ನಿಮಿಷ. ಅಂತ್ರ ಹಬ್ಬದ ದಿನಾನು ಏನಮ್ಮ ಇದು? ಎಲ್ಲ ಹೆಣ್ಮಕ್ಳು ಮೊಬೈಲ್ ಬಿಟ್ಟು ರೆಡಿ ಮಾಡ್ತಿಲ್ವಾ ಪೂಜೆಗೆ? ನೀನು ಬಾಮ್ಮ. ಇಲ್ಲ ಅಮ್ಮ, ಸ್ವಲ್ಪ ಅರ್ಜೆಂಟ್ ಇತ್ತು, ಬಂದ್ಬಿಡ್ತೀನಿ. ಎಲ್ಲಿ ದುರ್ಗಾ ಅಕ್ಕ ಕಾಣಿಸ್ತಾನೆ ಇಲ್ವಲ್ಲ? ಏನಾದರೂ ಪ್ಲಾನ್ ಮಾಡಿ ಲೀಲಾನ ಪೂಜೆಗೆ ಕೂರಿಸ್ಬೇಕು ಅಂತ ಅನ್ಕೊಂಡಿದ್ದಾರಾ ಹೇಗೆ? ಹೌದು, ಅಂತರಾತ್ರಿ ಎಲ್ಲಿ ಹೋಗ್ತಿದ್ದಾರೆ ಕೇಳೋಣ. ಹಲೋ, ನಾನು ನಿಮ್ಮ ಹತ್ರ ಅರ್ಜೆಂಟ್ ಮಾತಾಡೋದಿತ್ತು. ಸ್ವಲ್ಪ ನನ್ನ ಮಾತು ಕೇಳಿ. ಆ್ಯಕ್ಚುಲಿ ನನಗಿಲ್ಲೊಂದು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಿದೆ, ಅದ್ರ ಬಗ್ಗೆ ಹೇಳೋದಿತ್ತು. ಇಲ್ಲ, ಅದನ್ನು ಅಲ್ಲೇ ಬಂದು ಹೇಳೋದಕ್ಕೆ ಸಾಧ್ಯ. ಇಲ್ಲಿ ಗೋಡೆಗಳಿಗೂ ಕಿವಿಗಳಿದೆ. ನಾನು ಈಗಿರೋ ಪರಿಸ್ಥಿತಿಲಿ ಎಲ್ಲನೂ ಫೋನ್ನಲ್ಲಿ ಹೇಳೋದಕ್ಕಾಗಲ್ಲ. ಸೊ ಪ್ಲೀಸ್ ಸಿಗಿ. ಓಕೆ, ಥ್ಯಾಂಕ್ ಯು. ಎಲ್ಲೋಗ್ತಿದ್ದೀರಾ ಅತ್ತೆ? ಏಯ್, ನೀನೇನ್ ಸಣ್ಣ ಮಗುನಾ? ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳ್ತಿಯಲ್ಲ, ಬುದ್ಧಿಲ್ವಾ ನಿನ್ಗೆ? ಯಾಕತ್ತೆ ಇಷ್ಟು ರೂಢಾಗಿ ಮಾತಾಡ್ತಾ ಇದ್ದೀರಾ? ನಾನೇನಂತ ಕೇಳ್ದೆ? ನೀವೇ ಪೂಜೆ ಕೂತ್ಕೋಬೇಕು ಅಂತ ನಿಮ್ ಸೀರೆನೆಲ್ಲ ಐರನ್ ಮಾಡಿಟ್ಟು ಜುವೆಲ್ಸ್ ಎಲ್ಲ ಸೆಟ್ ಮಾಡಿದ್ ನಾನೇ. ನೀವ್ ರೆಡಿ ಆಗ್ಬಿಟ್ಟು ಇನ್ನೇನ್ ಪೂಜೆ ಶುರು ಆಗೋ ಟೈಮ್ನಲ್ಲಿ ಎಲ್ಲೋ ಹೊರಗೆ ಹೋಗ್ತಿದ್ದೀರಲ್ಲ, ಅದಕ್ಕೆ ಎಲ್ಲಿ ಹೋಗ್ತಿದ್ದೀರಾ ಅಂತ ಕೇಳ್ದೆ. ಅಯ್ಯೋ ಸಾರಿ ನಮ್ಮ ಸರು, ಅದು ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಹೊರಗಡೆ ಹೋಗ್ತಾ ಇದ್ದೀನಿ. ನೋಡು, ಮನೆಯವ್ರು ಯಾರಾದರೂ ಕೇಳಿದ್ರೆ ಮ್ಯಾನೇಜ್ ಮಾಡ್ತಿರೋ, 10 ನಿಮಿಷ ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೀನಿ. ಏನಿದು ಅತ್ತೆ, ಒಂದ್ಸಲ ರೇಗ್ತಾರೆ, ಒಂದ್ಸಲ ಕೂಲಾಗಿ ಮಾತಾಡ್ತಾರೆ, ಒಳ್ಳೆ ನಾಗವಲ್ಲಿ ತರ ಆಡ್ತಿದಾರಲ್ಲ. ಸಾರಿ ಅಂತ ಹೇಳಿದ್ನಲ್ಲಮ್ಮ, ಬೇಜಾರು ಮಾಡ್ಕೊಂಡ್ಯಾ? ಇಲ್ಲ ಅತ್ತೆ, ನೀವೇ ಅಲ್ವಾ, ನೀವೇನೇ ಆದ್ರೂ ನಂಗೆ ಬೇಜಾರಾಗೋದಿಲ್ಲ. ನೀವು ಹೋಗ್ಬಿಟ್ಟು ಬನ್ನಿ, ಪೂಜೆ ಶುರು ಆಗೋದ್ರೊಳಗಡೆ ಬಂದ್ಬಿಡಿ. ಬೇಗ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕು. ಇವತ್ತು ಅದೇನೇ ಆದರೂ ಅಭಿ ಜೊತೆ ವರಮಹಾಲಕ್ಷ್ಮಿ ಪೂಜೆಯಲ್ಲಿ ನಾನು ಕೂತ್ಕೊಳ್ಳೇಬೇಕು. ಸರ್,
ಸ್ವಲ್ಪ ಬೇಗ ಹೋಗಿ, ನನಗೆ ಬೇರೆ ಕೆಲಸ ಇದೆ, ಪ್ಲೀಸ್. ನೀವು ಕರೆ ಮಾಡುತ್ತಿರುವ ಚಂದಾದಾರರು ತೆಲುಗು ಸಿನಿಮಾ ಸೇಜಿಂಗ್ ತರ, ಇಂಗ್ಲಿಷ್ ಸಿನಿಮಾ ರೇಸಿಂಗ್ ತರ, ಹಿಂದಿ ಸಿನಿಮಾ ಕ್ರಾಸಿಂಗ್ ತರ ಅಡ್ಡಾದಿಡ್ಡಿ ರಸ್ತೆ, ಸಂಧಿ ಗುಂದಿ ಸಂತೆ, ಹೈವೇಗೋದ್ರು ನೋವೆ ಎಂದೇ ಸೇಜಿಂಗ್ ಮಾಡ್ತಾ ಇದ್ದೀನಿ. ಸಾರಿ, ಪ್ರಯಾಣಿಕರ ಗಮನಕ್ಕೆ, ವಾಹನ ಚಲಾಯಿಸುವಾಗ ಮೊಬೈಲ್ ಬಳಕೆ ನಿಷಿದ್ಧ. ಬೇಜಾರಾಗಬೇಡಿ, ಇಷ್ಟು ಮಾತಾಡ್ತಿದ್ದೀನಿ ಅಂತ ಉದ್ದುದ್ದ. ಇವರ್ ಫೇತ್ಫುಲಿ ಮಂಡ್ಯದೊಲಿ. ಮೇಡಮ್, ಅವ್ರು ಬರ್ತಾರೆ, ನಾವೆಲ್ಲ ಇಲ್ಲೇ ಇದ್ರು ನಿಮ್ಗೆ ಅವ್ರದ್ದೇ ಚಿಂತೆ, ನಾವೆಲ್ಲ ಇಲ್ವೇ ಇಲ್ಲಿ? ವಿಶ್ವರೂಪ್, ಪೂಜೆ ತಯಾರಿ ಮಾಡಕ್ಕೆ ಅವ್ರು ಹೆಲ್ಪ್ ಮಾಡಲಿಲ್ಲ ಅಂದ ತಕ್ಷಣ ಅವ್ರನ್ನ ಬಿಟ್ಟು ಪೂಜೆ ಮಾಡಕ್ಕಾಗತ್ತಾ? ಸರು, ಎಲ್ಲಿ ಅಂತರ ಅಕ್ಕ? ಏನ್ರಮ್ಮ ಅದು ಮತ್ತೆ ಗುಸ್ಗುಸು? ಅದು ಅಂತರ ಅಕ್ಕ ಎಲ್ಲಿ ಅಂತ ಮಾತಾಡ್ತಿದ್ವಿ ಅಜ್ಜಿ. ಇಲ್ಲಿಲ್ಲ ಬೇಕು ಅಂತಾನೆ ಅತ್ತೆ ಹೆಸರು ಎತ್ತುತ್ತಿದ್ದಾಳೆ. ಅಜ್ಜಿ, ಅತ್ತೆ ಇಲ್ಲೇ ಎಲ್ಲ ಹೋಗಿದ್ದಾರೆ. ನಾನು ಅವ್ರಿಗೆ ಕಾಲ್ ಮಾಡಿ ವಿಚಾರಿಸ್ತೀನಿ ಎಲ್ಲಿದ್ದಾರೆ ಅಂತ. ಇನ್ನೂ 2 minutes ಬಂದ್ಬಿಡ್ತಾರೆ. ವಾವ್, ಅಲಂಕಾರ ತುಂಬಾ ಚೆನ್ನಾಗಿದೆಯಮ್ಮ. ಸರ್, ಇದೆಲ್ಲ ನಮ್ಮ ಲೀಲಾ ಮೇಡಮೇ ಮಾಡಿರೋದು. ಗ್ರೇಟ್ ಜಾಬ್ ಲೀಲಾ. ಎಲ್ಲಿ ಮಂತ್ರ ಕಾಣಿಸ್ತಾ ಇಲ್ಲ? ರಾಮ್ ಅಂತರ ಅಂತಿದ್ದಾನೆ, ದುರ್ಗಾ ಲೀಲಾ ಅಂದಿದ್ದಾಳೆ. ಈ ಗಡ್ಬಿಡಿಲಿ ರಾಮ್ ಜೊತೆ ಯಾರು ಕೂಡ್ತಾರಪ್ಪ ಭಗವಂತ? ನಿನ್ನ ಕಣ್ಣೀರಿನ ಕತೆ ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ಆ ಸಾಮ್ರಾಜ್ಯ. ಇಂಥ ಸಣ್ಣ ಪುಟ್ಟ ಕೆಲಸಕ್ಕೆಲ್ಲ ನನ್ನವರೆಗೂ ಬಂದಿದ್ಯಾ ಅಂದ್ರೆ ನೀನು ಈ ಕೆಲಸಕ್ಕೆ ಲಾಯಕ್ಕೆ ಅಲ್ಲ. ಇನ್ನು ನಿನ್ನ ಅವಶ್ಯಕತೆ ನನಗಿಲ್ಲ. ಇಲ್ಲ ಇಲ್ಲ, ನಾನು ಮಾಡ್ತೀನಿ, ಖಂಡಿತ ಮಾಡ್ತೀನಿ. ನೋಡೋ, ಆ ಮನೆನ ಕಂತ್ರಿ ಬುದ್ಧಿ ಉಪಯೋಗಿಸೋದ್ರಿಂದ ಹಾಳು ಮಾಡಕ್ಕಾಗಲ್ಲ. ಆ ಮನೆನ, ಮನೆ ಜನನ ಪ್ರೀತಿಯಿಂದ ನಂಬಿಸಿ ಕುತ್ತಿಗೆ ಕೊಯ್ಬೇಕು. ನಂಬಿಸಿದೀನಿ, ಎಲ್ರೂ ನಂಬಿಸಿದೀನಿ. ಅಷ್ಟರಲ್ಲಿ ಆ ಲೀಲಾ ಒಬ್ಳು ಬಂದು ಮಧ್ಯೆ ನಿಂತಿದ್ದಾಳೆ. ಈಗ ನಮಗೂ ಆ ಮನೆಗೂ ಗೋಡೆ ಅಂದ್ರೆ ಆ ಲೀಲಾ ಒಬ್ಳೆ. ಅಗತ್ಯ ಬಿದ್ರೆ ಅವಳನ್ನ ಮುಗಿಸ್ತೀನಿ. ಹೇಳೋದಲ್ಲ, ಮಾಡಿ ತೋರ್ಸು. ಇನ್ನು ಮೇಲೆ ಸಣ್ಣ ಪುಟ್ಟ ಜಜ್ಬಿ ವಿಷಯಕ್ಕೆಲ್ಲ ನನ್ನ ಕರಿಬೇಡ, ನೆನಪಿರ್ಲಿ. ನನ್ನನ್ನು ಯಾರೂ ಕರಿಬೇಡಿ, ಕೈ ಮುಗಿದು ಕೇಳ್ಕೊತೀನಿ. ಅತ್ತೆ, ಅತ್ತೆ, ಯಾಕೆಲ್ರೂ ಅವ್ರಿಗೆ ತೊಂದರೆ ಕೊಡ್ತಿದ್ದೀರಾ? ಇನ್ನೊಂದ್ 2 ನಿಮಿಷ ಹತ್ರ ಅತ್ತನೆ ಬಂದ್ಬಿಡ್ತಾರೆ. ರಾಮ್, ಈ ಮನೆಯಲ್ಲಿ ನನ್ನ ಮಾತಿಗೆ ಬೆಲೆ ಇದೆ ಅನ್ನೋದಾದ್ರೆ, ನನ್ನ ಮೇಲೆ ನಿನಗೆ ಪ್ರೀತಿ ಇದೆ ಅನ್ನೋದಾದ್ರೆ, ವರಮಹಾಲಕ್ಷ್ಮಿ ಪೂಜೆಗೆ ನೀನು, ನಿನ್ ಜೊತೆ ನನ್ನ ಸೊಸೆ ಲೀಲಾ ಇಬ್ಬರೇ ಕೂತ್ಕೋಬೇಕು. ನೀನೀಗ್ಲೇ ಹೋಗಿ ಅವಳನ್ನ ಸಮಾಧಾನ ಮಾಡಿ ಕರ್ಕೊಂಡ್ ಬಾ. ಇಲ್ಲದೆ ಹೋದ್ರೆ ಏನಾಗತ್ತೆ ಅಂತ ನಾನೀಗ ಹೇಳೋದಿಲ್ಲ, ಆಮೇಲೆ ನಿಂಗೆ ಗೊತ್ತಾಗುತ್ತೆ. ಅಮ್ಮ, ಸಾಕು. ನಾನು ತುಂಬಾ ಹೊತ್ತು ಕಾಯೋದು ಇಲ್ಲ, ವಿವರ್ಸ್ ಹೇಳೋ ಅಗತ್ಯನೂ ಇಲ್ಲ. ನಾ ಹೇಳಿದ್ ನಡಿಬೇಕು ಅಷ್ಟೇ. ಲೀಲಾ ಪೂಜೆ ಕೂರೋದ್ರಲ್ಲಿ ಯಾವುದು ತಪ್ಪಿಲ್ಲ. ಹೋಗಿ ಲೀಲಾ ಅವ್ರನ್ನ ಕರ್ಕೊಂಬನ್ನಿ. ತಾಯಿ ಆಸೆ ಈಡೇರಿಸೋದು ಕೂಡ ಒಂದು ದೇವ್ರ ಪೂಜೆ ತರಾನೇ. ನಿಮ್ ತಾಯಿಗೋಸ್ಕರನಾದ್ರೂ ಹೋಗಿ.
ನಂದ ಹೊಸ್ದಾಗಿ ಬಿಹೇವ್ ಮಾಡ್ತಿರೋದು ನೀನು. ಇದು ಲೀಲಾನೂ ಅಲ್ಲ, ಇದು ಅವಳ ಬಿಹೇವಿಯರು ಅಲ್ಲ. ನಾನೇ ಲೀಲಾ, ಡಬಲ್ ಆಕ್ಟಿಂಗ್ ಮಾಡಕ್ಕೆ ಇದೇನ್ ಫಿಲ್ಮಾ? ನೀವೇನೇನೋ ಮಾತಾಡಿ ಕೋಪನೆಲ್ಲ ಕರಗಿಸ್ಬಿಡ್ತೀರಪ್ಪ. ಸರಿ, ಅಮ್ಮ ಪೂಜೆ ಕರೀತಾ ಇದಾರೆ, ಬಾ. ಅದ್ ನನಗ್ ಗೊತ್ತು, ಬೇಡ ಅಂತ ನಾನು ಇಲ್ಲಿಗೆ ಬಂದಿರೋದು. ನೋಡಿ, ಅದು ಅಂತ್ರ ಅಕ್ಕನ ಜಾಗ. ನಾನ್ ಪೂಜೆ ಕುತ್ಕೊಂಡ್ರೆ ಅವ್ರಿಗೆ ಎಷ್ಟು ನೋವಾಗುತ್ತೆ ಯೋಚನೆ ಮಾಡಿ. ಈಗ ಅಜ್ಜಿ ಕರಿಯಕ್ ಹೇಳಿದಾರೆ ಅಂತ ನೀವ್ ನನ್ನ ಕರಿಯಕ್ ಬಂದಿದ್ದೀರಾ. ಯಾಕೆ ನಿಮಗೇನು ನೋವಾಗ್ತಿಲ್ವಾ? ನಿಮ್ಮಿಬ್ರ ಮಧ್ಯ ಬಂದ್ರೆ ನನಗ್ ಗಿಲ್ಟ್ ಕಾಡುತ್ತೆ. ಆತರ ಯಾವ ಗಿಲ್ಟು ನನಗ್ ಬೇಡ. ಪ್ಲೀಸ್, ಅಕ್ಕ ಬರೋವರೆಗೂ ನೀವು ವೇಟ್ ಮಾಡಿ. ಇಲ್ಲ, ನನಗೆ ನೀನು ಹೇಳ್ತಿರೋದೆಲ್ಲ ಅರ್ಥ ಆಗುತ್ತೆ. ಅದ್ರ ಅಮ್ಮ ತುಂಬಾ ಕೇಳ್ತಾ ಇದಾರೆ, ಅವ್ರಿಗೋಸ್ಕರ ಬಾ. ಇಲ್ಲಪ್ಪ, ನಾನು ತಪ್ಪು ಮಾಡ್ದಂಗಾಗುತ್ತೆ, ನಾನು ಬರಲ್ಲ. ಇಲ್ಲ ಪ್ಲೀಸ್, ನೀನ್ ಯಾವ ತಪ್ಪು ಮಾಡಿಲ್ಲ. ನಿನ್ ಮನ್ಸಲ್ಲಿರೋ ಒಳ್ಳೆತನ ನಿನ್ನನ್ನು ತಪ್ಪು ಮಾಡೋದು ಬಿಡೋದೂ ಇಲ್ಲ. ಮೋರೋವರ್, ಇದು ನಾನು ನೀನು ಬೇಕು ಅಂತ ಮಾಡ್ಕೊಂಡಿರೋದಲ್ಲ, ಇದು ಡೆಸ್ಟಿನಿ ಡಿಸೈಡ್ ಮಾಡಿರೋದು. ನಾನು ನೀನು ಮೊದಲು ಭೇಟಿಯಾದಾಗ ಹೇಗಿದ್ವಿ? ಜಗಳ ಆಡ್ತಿದ್ವಿ, ಒಬ್ರನ್ನ ಕಂಡ್ರೆ ಇನ್ನೊಬ್ರಿಗೆ ಆಗ್ತಾನೆ ಇರಲಿಲ್ಲ. ಡು ಯು ರಿಮೆಂಬರ್? ಆದ್ರೆ ಇವತ್ತು ವಿಧಿ ನಮ್ಮಿಬ್ರನ್ನ ಒಂದು ಮಾಡಿದೆ, ಒಂದೇ ಜಾಗದಲ್ಲಿ ಇರೋ ಹಾಗೆ ಮಾಡಿದೆ, ನಮ್ಮಿಬ್ರನ್ನ ಇಷ್ಟ ಹತ್ರ ಮಾಡಿದೆ. ಇದ್ಯಾವುದು ನಾವು ಬಯಸಿರ್ಲಿಲ್ಲ ಲೀಲಾ, ಪ್ಲೀಸ್ ಅರ್ಥ ಮಾಡ್ಕೋ. ನೀವ್ ಹೇಳ್ತಿರೋದೆಲ್ಲ ಓಕೆ ರೀ, ಆದ್ರೆ ನಿಮ್ ಜೊತೆ ಪೂಜೆ ಕುತ್ಕೊಳ್ಳೋಕೆ ನನಗೆ ಯೋಗ್ಯತೆ ಇದೆಯಾ? ಇಲ್ಲ, ಆಫ್ ಆಲ್ ನೀನ್ ಯೋಗ್ಯತೆ ಬಗ್ಗೆ ಮಾತಾಡಬೇಡ. ಆ ಜಾಗದಲ್ಲಿ ಕೂರೋ ಎಲ್ಲ ಅರ್ಹತೆ ನಿನಗಿದೆ. ಯಾಕಂದ್ರೆ ನೀನು ನನ್ನ ಹೆಂಡತಿ. ಕರ್ಮ, ನಾನು ಏನೋ ಒಂದು ಮಾಡೋದಕ್ಕೆ ಹೋಗ್ಬೇಕು ಅಂತಿರ್ತೀನಿ, ಅಷ್ಟರಲ್ಲಿ ಇನ್ನೊಂದೇನೋ ಆಗಿರತ್ತೆ. ಲೀಲಾಗೆ ಮೌನ ಮರ್ಯಾದೆ ಅನ್ನೋದಿದ್ರೆ ಅವಳು ಮಾತ್ರ ಪೂಜೆಗೆ ಬರೋದಿಲ್ಲ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನನಗ್ ಗೊತ್ತಿತ್ತು ನೀ ಲೀಲಾನ್ ಕರ್ಕೊಂಡ್ ಬಂದೇ ಬರ್ತೀಯ ಅಂತ. ನನ್ನ ಹೇಗ್ ನೋಡ್ತಿದ್ದಾಳ ನೋಡು. ಏಯ್, ಏನೇ ನೀನು? ಪೂಜೆ ಮಾಡು ಅಂತಂದ್ರೆ ಸೋಂಬೇರಿತನ ಮಾಡ್ಕೊಂಡು ಹೊರಟೋಗ್ತೀಯಾ? ಕೂತ್ಕೋ, ಸುಮ್ನೆ ಕೂತ್ಕೊ ಅಂದೆ. ಬನ್ನಿ, ಇಬ್ರು ಕೂತ್ಕೊಳ್ಳಿ. ಬಾಯಿ ಮುಚ್ಕೊಂಡು ಪೂಜೆ ಮಾಡ್ಬೇಕು. ಅಜ್ಜಿ, ಬಾಯಿ ಮುಚ್ಕೊಂಡು ಮಂತ್ರ ಹೇಳಕ್ಕಾಗತ್ತಾ? ಮೇಡಮ್, ನೀವು ರಿಲ್ಯಾಕ್ಸ್ ಆಗಿ ಮೊದಲು ಪೂಜೆ ಮುಗಿಸೋಣ. ಸರಿ ಸರ್. ಓಂ ಪ್ರಕೃತಿಯೇ ನಮಃ, ವಿಕೃತಿಯೇ ನಮಃ, ವಿದ್ಯಾಯ ನಮಃ, ಸರ್ವತತ್ವ ಪ್ರದಾಯ ನಮಃ, ಶ್ರದ್ಧಾಯ ನಮಃ, ವಿಭೂತಿಯೇ ನಮಃ, ಸುರಭ್ಯೇ ನಮಃ, ಪರಮಾತ್ಮಕಾಯ ನಮಃ, ವಾಚೇ ನಮಃ, ಪದ್ಮಾಲಯಾಯ ನಮಃ, ಚ್ಯುತಿಯೇ ನಮಃ, ಸ್ವಾದಾಯ ನಮಃ, ಸುಧಾಯ ನಮಃ, ಧನಾಯ ನಮಃ. ಅಜ್ಜಿ ಏನ್ ಹೀಗೆ ಅನ್ಕೊಂಡಿದ್ನ ರೆಬಲ್ ಆಗಿ ಸಾಧಿಸಿ ಬಿಟ್ರಲ್ಲ? ನನಗೂ ಅದೇ ಆಶ್ಚರ್ಯ. ಮೇಡಮ್, ನಮ್ಮ ಅಜ್ಜಿ ಧ್ಯೇಯ, ನ್ಯಾಯ, ಕಾರ್ಯ ವರ್ಡಿಂಗ್ ಬರ್ತಿಲ್ಲ. ಅದೇನೇ ಇರಲಿ, ಅಜ್ಜಿ ಒಂದ್ಸಲ ಡಿಸೈಡ್ ಮಾಡಿದ್ರೆ 100 ಸಲ ಡಿಸೈಡ್ ಮಾಡ್ತೀವಿ. ಅವ್ರು ಈ ಮನೆ ಸೂಪರ್ ಸ್ಟಾರ್ ಇದ್ದಾಗೆ. ತೊಳಿಪ, ಹೂವ ಮಂತ್ರಾಕ್ಷತೆ ಇಟ್ಕೊಳ್ಳಿ ಕೈಯಲ್ಲಿ. ನೀನು ಅವ್ರ ಕೈ ಹಿಡ್ಕೊಮ್ಮ. ಮಮ ಉಪಾತ್ತ ಸಮಸ್ತ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಆಚಾರ್ಯ ಮುಖೇಣ ಮಹಾಗಣಪತಿ ಪುರಸ್ಪರ ವರಮಹಾಲಕ್ಷ್ಮಿ ಪೂಜಾಕ್ಯಂ ಕರ್ಮ ಕರಿಷ್ಯೆ. ಓಂ ಸುಮುಖಸ್ಯೇಕದಂತಶ್ಚಾಕಪಿಲೋಗಚಗಣಕಃ ಲಂಬೋದರ್ಶ ವಿಗಡೋ ವಿಘ್ರಾಜೋ ಗಣಾಧಿಪಃ
ಆಹಾ, ಎಂಥ ದೃಶ್ಯ ನೋಡೋ ಸೌಭಾಗ್ಯ ಕೊಟ್ಬಿಟ್ಯಪ್ಪ. ಅಂತರ ಬಂದ್ಮೇಲೆ ಈ ಥರ ಸನ್ನಿವೇಶ ಎದುರಾಗುತ್ತೆ, ಅದನ್ನ ನಾನು ನೋಡ್ತೀನಿ ಅನ್ನೋ ನಂಬಿಕೆನೇ ಹೊರಟೋಗಿತ್ತು. ಕೊನೆಗೂ ನಮ್ಮ ಲೀಲಾ ಸ್ಥಾನ ಏನು ಅಂತ ನೀನೇ ನಿರೂಪಿಸ್ಬಿಟ್ಟೆ. ಅಯ್ಯೋ ಏನ್ ಮಾಡ್ಲಿ ಇವಾಗ? ಇವನ್ ಬೇರೆ ತುಂಬಾ ಹೊತ್ತು ತಗೊಂಬಿಟ್ಟ. ಕರ್ಮ. ಅಪ್ಪ ಸ್ವಾಮಿ, ನಿನ್ ಕೈ ಮುಗಿತೀನಿ, ದಯವಿಟ್ಟು ಬೇಗ ಗಾಡಿ ಓಡಿಸು. ಸ್ಪೀಡಾಗಿ ಹೋಗೋದು ಕಾನೂನು ಬಾಹಿರ. ರೀಲ್ಸ್ ಬ್ರೇಕ್ ಆದ್ರೂ ನಾನು ರೂಲ್ಸ್ ಬ್ರೇಕ್ ಮಾಡೋದಿಲ್ಲ ಮೇಡಮ್. ನನ್ಗೆ ನಿನ್ ಮಾತ್ ಕೇಳಕ್ ಆಗ್ತಿಲ್ಲ, ತಲೆನೋವು ಬರ್ತಿದೆ. ಹಂಗಾರಿ ಇಲ್ಲೇ ಪಕ್ಕದಲ್ಲೇ ಬೆಂಗಳೂರು ಬೆಸ್ಟ್ ಅಪ್ಸೆಟ್ ಇಲ್ಲೇ ಪಕ್ಕದಲ್ಲೇ ಬೆಂಗಳೂರು ಬೆಸ್ಟ್ ಹಾಸ್ಪಿಟಲ್ ಇದೆ, ಅಲ್ಲಿ ಕರ್ಕೊ ಹೋಗ್ತೀನಿ. ನೋಡು, ನೀನ್ ಎಲ್ಲೂ ಕರ್ಕೊಂಡು ಹೋಗ್ಬೇಡ, ನನ್ನನ್ನ ಮೊದ್ಲು ಮನೆಗ್ ಬಿಡು. ಇಲ್ಲ, ನನ್ನ ಪ್ರಕಾರ ನಾನಿಲ್ದೆ ಅಲ್ಲಿ ಪೂಜೆ ನಡೆದಿರಲ್ಲ, ಅರ್ಧಕ್ಕೆ ನಿಂತಿರುತ್ತೆ. ಮೇಡಮ್, ಇಫ್ ಯು ಡೋಂಟ್ ಮೈಂಡ್, ಪಕ್ಕದಲ್ಲೇ ಒಂದು ದಾವಣಗೆರೆ ಬೆಣ್ಣೆ ದೋಸೆ ಇದೆ. ಮುರಿದು ಬಾಯಲ್ಲಿ ಇಟ್ಕಂದ್ರೆ ಬೆಣ್ಣೆ ಯಾವುದು ದೋಸೆ ಯಾವುದು ಅಂತಾನೇ ಗೊತ್ತಾಗಲ್ಲ ಮೇಡಮ್. ಹಂಗ ಒಳಗಡೆ ಹೋಗ್ಬಿಡ್ತದೆ. ಹೋಗ್ ಬರುವ ಮೇಡಮ್. ಏ ಇಡಿಯಟ್, ಏನ್ ತಮಾಷೆ ಮಾಡ್ತಿದ್ಯಾ? ಸುಮ್ನೆ ಇದೀನಿ ಅಂತ ಬಾಯಿಗೆ ಬಂದಂಗೆಲ್ಲ ಹೇಳ್ತಿದ್ಯಾ? ನೋಡು, ಗಾಡಿ ನಿಲ್ಸು ಅಂದೆ. ನಿನಗೂ ಅಂತ ಕೇಳ್ತಿದ್ದೀರಾ? ನಿಮಗೂ ಆಗಿದ್ಯಾ ಅಜ್ಜಿ? ಹೌದು ಕಣೆ ಸರು, ಅವತ್ತು ದೇವಸ್ಥಾನದಿಂದ ಬರೋವಾಗ ನಾನು ಅವಳಿಗೆ ಸಮಾಧಾನ ಮಾಡ್ಕೊ ಅಂತ ಹೇಳ್ದೆ ಕಣೆ. ಅಷ್ಟಕ್ಕೆ ಅವಳು ಅದೇನೋ ನೀ ಹೇಳಿದ್ಯಲ್ಲ ನಾಗವಲ್ಲಿ, ಹಾಗೆ ಆಗ್ಬಿಟ್ಲು ಕಣೆ. ನನಗಂತೂ ಇವಳೇನಾ ನಮ್ಮ ಮಂತ್ರ ಅಂತ ಅನ್ನಿಸ್ಬಿಡ್ತು ಕಣೆ. ಅಲ್ವಾ ಅಜ್ಜಿ? ಅವರು ಇದಕ್ಕಿದ್ದಂಗೆ ಕೂಗ್ಬಿಡ್ತಾರೆ. ಎಷ್ಟು ಭಯ ಆಗುತ್ತೆ ಅಲ್ವಾ? ನನ್ನ ಸಂಕಟ, ನನ್ನ ನೋವು, ನನ್ನ ಫೀಲಿಂಗ್ಸು ಈ ಮನೆಯಲ್ಲಿ ಯಾರಿಗೂ ಅರ್ಥ ಆಗಲ್ಲ. ನಿಮಗ್ ಮಾತ್ರ ಅರ್ಥ ಆಗೋದು. ಎಲ್ಲರೂ ನನ್ನನ್ನ ಬೈದು ಬಿಡ್ತಾರೆ. ಅದಕ್ಕೆ ಅಷ್ಟೇ ಬೈಬೇಡಿ ಅಂತ ಹೇಳ್ಬಿಟ್ಟು ವಿಷಯ ಹೇಳ್ದೆ. ಹೆದರ್ಕೋಬೇಡ ಕಣ, ನಾನು ಇದ್ದೀನಿ. ಅಯ್ಯೋ, ನೀವೇ ಹೆದರ್ಕೊಂಡಿದ್ದೀರಾ. ನೀವೇ ನನಗ್ ಧೈರ್ಯ ಹೇಳ್ತೀರಾ ಅಜ್ಜಿ? ನೋಡು, ನಿನಗೆ ಆ ವ್ಯಕ್ತಿಯಿಂದ ಭಯ ಆಗ್ತಿದೆ ಅಂತಂದ್ರೆ ಆ ವ್ಯಕ್ತಿಯಿಂದ ದೂರ ಇದ್ದು ಬಿಡು ಅಷ್ಟೇ. ಅತ್ತೆ ಅಲ್ವಾ ಅಜ್ಜಿ, ಅದಕ್ಕೆ ಅವ್ರ ಹಿಂದೆನೆ ಇರ್ತೀನಿ. ಹೇಗೆ ಅವಾಯ್ಡ್ ಮಾಡಕ್ಕಾಗುತ್ತೆ? ಒಂದೊಂದ್ಸಲ ಒಳ್ಳೇದ್ರ ಜೊತೆ ಕೆಟ್ಟದನ್ನು ಆಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ. ಹೋಗ್ಲಿ ಬಿಡಿ. ನಿಮ್ಗೇನು ಆಗ್ಲಿಲ್ಲ ಅಲ್ವಾ ಅಜ್ಜಿ? ಇಲ್ಲ, ಪರವಾಗಿಲ್ಲ, ಏನೂ ಆಗಿಲ್ಲ. ನೀ ಹೊರಟು. ಒನ್ಸ್ ಅಗೇನ್ ಸಾರಿ ಅಜ್ಜಿ. ಪರವಾಗಿಲ್ಲ, ಹೋಗು. ಹುಷಾರು. ಇಲ್ಲೇನೋ ಇದೆ. ಮಂತ್ರ ಕೆಲಸದವ್ರ ಮೇಲೂ ಯಾವತ್ತೂ ಹೀಗೆ ಜೋರು ಮಾಡಿದವಳಲ್ಲ. ಅಂಥದ್ರಲ್ಲಿ ಇದು ಹೇಗೆ ಸಾಧ್ಯ?